ಗೈಸ್ ವೆಲ್ಕಮ್ ಬ್ಯಾಕ್ ಟು ಎಂಜಾಯ್ ವ್ಲಾಗ್ಸ್. ಗೈಸ್ ನಾನಿವತ್ತು ಹೇರ್ ಪ್ಯಾಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಮೆಂತ್ಯನ ಒಂದು 4-5 ಸ್ಪೂನ್ಸು ರಾತ್ರಿನೇ ನೆನೆ ಇಟ್ಟಿದ್ದೆ. ಹೋಲ್ ನೈಟ್ ಎಲ್ಲ ಚೆನ್ನಾಗಿ ನೆಂದಿದೆ. ಸೊ ಇದನ್ನು ಮಿಕ್ಸಿನಲ್ಲಿ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಪೇಸ್ಟ್ ಮಾಡ್ಕೊಂಡ್ಮೇಲೆ ನಾನು ಆ್ಯಕ್ಚುಲಿ ಇನ್ನೂ ಕೆಲವೊಂದು ಪೌಡರ್ಸ್ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಫಸ್ಟ್ ಇದನ್ನು ಪೇಸ್ಟ್ ಮಾಡಿಕೊಂಡು ಆಮೇಲಿಂದ ಏನೇನು ಪೌಡ್ರನ್ನ ಆ್ಯಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸೊ ಗೈಸ್ ನಾನಿಲ್ಲಿ ರಾತ್ರಿ ಎಲ್ಲ ನೆನೆಸಿಟ್ಟಿದ್ನಲ್ಲ, ಸೊ ಅದು ಮೆಂತ್ಯನ ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ನಾನು ಇಲ್ಲಿ ರೋಸ್ ಪೌಡರ್ನು ಇಟ್ಕೊಂಡಿದ್ದೀನಿ. ಇದು ಹೋಮ್ ಮೇಡೆ, ನಾನು ಮನೇಲೇ ಮಾಡ್ಕೊಂಡಿರೋದು ಇದು ರೋಸ್ ಪೌಡರು. ಮತ್ತು ಇದು ಅಷ್ಟೇನೆ ದಾಸವಾಳ ಪುಡಿ ಬಂದ್ಬಿಟ್ಟು ನಮ್ಮದು ಗಿಡದಲ್ಲೇ ದಾಸವಾಳ ಬಿಡುತ್ತೆ. ಸೊ ಅದನ್ನೇ ನಾನು ಒಣಗಿಸ್ಬಿಟ್ಟು ಪೂರ ಎಲ್ಲ ಪುಡಿ ಮಾಡಿ ಇಟ್ಕೊಳ್ತೀನಿ. ಮತ್ತು ಇದು ಕರಿಬೇವು ಪೌಡರ್, ಇದನ್ನು ಅಷ್ಟೇ ಒಣಗಿಸ್ಬಿಟ್ಟು ನಾನು ಮನೇಲೇ ಮಾಡ್ಕೊಂಡಿರೋದು. ಇದು ಅಷ್ಟೇ ಬೀಟ್ರೂಟ್ ಪೌಡರ್ ನೀವೆಲ್ಲ ನೋಡಿದ್ರಲ್ಲ, ಮನೇಲೇ ಮಾಡಿ ಇಟ್ಕೊಂಡಿದ್ದು. ಇದು ನಲ್ಲಿಕಾಯಿ ಪೌಡರ್ ಮಾತ್ರ ನಾನು ಹೊರಗಡೆಯಿಂದ ಗ್ರಂಥಿ ಅಂಗಡಿಯಲ್ಲಿ ತೊಗೊಂಬಂದಿದೆ. ಮತ್ತು ಇದು ಅರಳೆಕಾಯಿ ಪೌಡರ್. ಆ್ಯಕ್ಚುಲಿ ಇದು ಭೃಂಗರಾಜ್ ಪೌಡರ್ ಕೂಡ ಇತ್ತು, ಲಾಸ್ಟ್ ಟೈಮ್ ಮಿಕ್ಸ್ ಮಾಡಿದಾಗ ಖಾಲಿಯಾಗಿದೆ. ಸೊ ನೀವು ಏನಾದರೂ ಪ್ಯಾಕ್ ಮಾಡ್ಕೊಳ್ಳೋರಿದ್ರೆ ಭೃಂಗರಾಜ್ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಬೇಕಂದರೆ ಮೊಸರು ಕೂಡ ಆ್ಯಡ್ ಮಾಡ್ಬೋದು. ನಾನು ಇಲ್ಲಿ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ತೀನಿ. ಮತ್ತು ನೀವು ಲೆಮನ್ ಮತ್ತು ನೀವು ಹಂಗೇನೋ ತೀರ ಬೇಕಂದರೆ ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೋತಾರೆ. ಸೊ ಬೇಕಂದರೆ ಆಪ್ಷನಲ್ಲು ಅವೆರಡೂ ನೀವು ಮೊಟ್ಟೆ ಅಥವಾ ಲೆಮನ್ ಕೂಡ ಆ್ಯಡ್ ಮಾಡ್ಕೊಬೋದು. ಬಟ್ ನಾನಿಲ್ಲ ಅವೆರಡೂ ಆ್ಯಡ್ ಮಾಡ್ತಾಯಿಲ್ಲ. ಭೃಂಗರಾಜ್ ಒಂದು ಮಿಸ್ಸಿಂಗ್ ಇದೆ, ಬಟ್ ಖಾಲಿ ಆಗಿಬಿಟ್ಟಿದೆ, ಅದು ನಾನು ನೋಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ನೀವು ಪ್ಯಾಕ್ ಏನಾದರೂ ನೀವೇನಾದ್ರು ಪ್ರಿಪೇರ್ ಮಾಡ್ಕೊಳ್ಳೋರಿದ್ರೆ ಭೃಂಗರಾಜ್ನ ಒಂದು ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಫಸ್ಟ್ ಇದು ಮೆಂತ್ಯದು ಪೇಸ್ಟ್ ಇದೆಯಲ್ಲ, ಅದನ್ನು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ವಲ್ಪ ಪೇಸ್ಟ್ ನುಣ್ಣಗಾಗೋ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಅಪ್ಲೈ ಆಗುತ್ತೆ ಕೂದಲಿಗೆಲ್ಲ. ಸೊ ಇಲ್ಲಿ 1 ಸ್ಪೂನಷ್ಟು ರೋಸ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಇದು ದಾಸವಾಳದ್ದು, ನೀವು ಯಾವುದು ಅಂದರೆ ವೈಟ್ದು ರೆಡ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಮ್ಮನ್ನೇ ಇದು ಇರೋದು ರೆಡ್ ದಾಸವಾಳ. ಸೊ ನಾನು ಅದನ್ನೇ ದೇವ್ರಿಗೆ ಇಡ್ತೀನಿ. ಇಟ್ಬಿಟ್ಟು ಒಣಗಿದ ಮೇಲೆ ಅದನ್ನು ಮತ್ತೆ ಒಣಗಿಸ್ಬಿಟ್ಟು ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊತೀನಿ. ಸೊ ಇದನ್ನು ಕೂಡ 1 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ, 1.5 ಸ್ಪೂನ್. ಸೊ ಇದು ಮನೇಲೇ ನಾನು ಮಾಡ್ಕೊಂಡಿದ್ದು ಕರಿಬೇವು ಪೌಡ್ರು, ಅದು ಕೂಡ 1.5 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ನಾನು ಹೊರಗಡೆ ಇದು ಗ್ರಂಥಿ ಅಂಗಡಿಯಿಂದ ತಂದಿದ್ದು. ಸೊ ಅದು ಕೂಡ 1.5 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ನಲ್ಲಿಕಾಯಿ ಪೌಡರ್ ಏನಂದರೆ ಡ್ಯಾಂಡ್ರಫ್ ಎಲ್ಲ ಇರುತ್ತಲ್ಲ, ಸೊ ಡ್ಯಾಂಡ್ರಫ್ ಫ್ರೀ ಆಗುತ್ತೆ. ಮತ್ತು ಹೇರ್ ಫಾಲ್ ಇರುತ್ತಲ್ಲ, ಹೇರ್ ಫಾಲು ಕೂಡ ಕಂಟ್ರೋಲ್ ಆಗುತ್ತೆ. ಸೊ ನೀವು ಮನೇಲೇ ಮಾಡ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಮತ್ತು ಈಗ ಗ್ರೇ ಹೇರ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ ಚಿಕ್ಕ ಮಕ್ಕಳಿಗೆ. ಸೊ ಗ್ರೇ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಮನೇಲೇ ನೀವೇ ಈ ಥರ ಪ್ಯಾಕ್ ರೆಡಿ ಮಾಡಿಕೊಂಡು ಹಚ್ಚಿ. ಹೊರಗಡೆಯಿಂದ ಪರ್ಚೇಸ್ ಮಾಡಿ ತೊಗೊಂಬರೋದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೋ ಅದು ಗೊತ್ತಾಗಲ್ಲ ಒಂದೂ. ಸೊ ಅದಕ್ಕೆ ನೀವು ಮನೇಲೇ ಈ ಥರ ಹಿಂಗೆ ಪೌಡರ್ಸ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹಚ್ಚಿ. ಇದೆಲ್ಲ ಮನೇಲೇ ಸಿಗುತ್ತೆ ಆರಾಮ್ಸೆನೇ, ಎಲ್ಲದನ್ನು ಆಲ್ಮೋಸ್ಟ್ ನಾವೆಲ್ಲ ಮನೇಲೇ ಯೂಸ್ ಮಾಡ್ತಾಯಿರ್ತೀವಿ. ಸೊ ಅದನ್ನು ಬಳಸ್ಕೊಂಡೇನೇ ನೀವು ಆರಾಮ್ಸೆ ಮನೆಯಲ್ಲೇ ಒಳ್ಳೆ ಪೇಸ್ಟ್ ಪ್ರಿಪೇರ್ ಮಾಡ್ಬೋದು. ಸೊ ರೈಸ್ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ನಿಮಗೆ ತೀರ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಸೊ ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿ ಕಲಸಿಟ್ಕೊಂಡು ಈಗ ಅಪ್ಲೈ ಮಾಡೋಣ ಬನ್ನಿ. ನಮ್ಮ ಮನೇಲಿ ಒಬ್ಬರಿದ್ದಾರೆ, ಅವ್ರಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಚಾನು ಅವರು ಹಾಂ. ಸೊ ಗೈಸ್ ಡ್ಯಾಂಡ್ರಫ್ ಕೂಡ ಇದೆ ಇವ್ರಿಗೆ. ಸೊ ಹಾಗಾಗಿ ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡಿದಾಗ ಸ್ವಲ್ಪ ಎಲ್ಲ ಕಡಿಮೆ ಆಗಿರುತ್ತೆ. ಹಾಗಾಗಿ ಡ್ಯಾಂಡ್ರಫ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ, ಸೊ 15 ಡೇಸ್ ಅಥವಾ ವೀಕ್ಲಿ ಒಂದ್ಸತಿ, ಮಂತ್ಲಿ ಒಂದ್ಸತಿ ನಿಮ್ಗೆ ಯಾವಾಗ ಡ್ಯಾಂಡ್ರಫ್ ಜಾಸ್ತಿ ಆಗಿದೆ ಅನಿಸುತ್ತಲ್ಲ, ಸೊ ಆವಾಗ ಈ ಥರ ಪೇಸ್ಟ್ ಎಲ್ಲ ಮಾಡ್ಕೊಂಡು ಅಪ್ಲೈ ಮಾಡಿ ಕಮ್ಮಿ ಆಗುತ್ತೆ. ಸೊ ನಾನಿದು ಅಪ್ಲೈ ಮಾಡ್ತಾ ಇರ್ತೀನಲ್ಲ, ಕಮ್ಮಿ ಆಗುತ್ತೆ ಗೈಸ್. ಸೊ ನಿಮಗೂ ಯಾವಾಗಲಾದರೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರೋರು ಈ ಒಂದು ಟಿಪ್ಸ್ ಏನಿದೆಯಲ್ಲ, ಈ ಟಿಪ್ಸ್ನ ಅಪ್ಲೈ ಮಾಡ್ಕೊಂಡು ಟ್ರೈ ಮಾಡಿಬಿಟ್ಟು. ಸೊ ಹೇರ್ಸು ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಹಿಂಗೆ ಒಂದೊಂದೇ ಪೂರ ಹಿಂಗೆ ಫುಲ್ ಎಲ್ಲ ತಕ್ಕೊಂಡೆಲ್ಲ
ಗೈಸ್ ನೋಡಿ ಈ ಥರ ಫುಲ್ ಅಪ್ಲೈ ಮಾಡಿದ್ದೀನಿ. ಸೊ ಇದು ಅಪ್ಲೈ ಮಾಡಿಬಿಟ್ಟು ಇದು ಒಂದು 2-3 ಅವರ್ಸ್ ಬಿಟ್ಬಿಟ್ಟು ವಾಶ್ ಮಾಡಿದ್ರೆ ಪೂರ ಎಲ್ಲನ ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ಪೂರ ಎಲ್ಲ ಡ್ಯಾಂಡ್ರಫ್ ಎಲ್ಲ ಹೇಗೆ ಹೋಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಪ್ಯಾಕ್ ಎಲ್ಲ ಮನೇಲೇ ಮಾಡ್ಕೊಂಡು ಹಚ್ಕೊಳ್ಳೋದು ಬೆಸ್ಟ್ ಗೈಸ್. ಹೊರಗಡೆಯಿಂದ ತೊಗೊಂಬಂದು ಹಚ್ಚಿದ್ರೆ ಅದ್ರ ಹೇಳಲ್ವಾ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ. ಸುಮ್ಮನೆ ಏರ್ ಫಾಲ್ ಇನ್ನೂ ಜಾಸ್ತಿನೇ ಆಗೋಗುತ್ತೆ, ಏರ್ ಫಾಲ್ ಕಂಟ್ರೋಲ್ ಆಗೋಲ್ಲ. ಸೊ ಹಂಗಾಗಿ ಇನ್ನೂ ಮಿಕ್ಕಿದೆ ಗೈಸ್, ನಾನು ಅಪ್ಲೈ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೇನು ಡ್ಯಾಂಡ್ರಫ್ ಏನಿಲ್ಲ, ಸೊ ಮಿಕ್ಕಿದೆಯಲ್ವ ಹಾಗಾಗಿ ಪೇಸ್ಟ್ ಯಾಕೆ ಸುಮ್ಮನೆ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಜಾಸ್ತಿನೇ ಕಲಿಸ್ಬಿಟ್ಟಿದೆ. ಸೊ ಜಾನು ಅವ್ರದ್ದಾಗಿದೆ. ಸೊ ಇವಾಗ ನಾನು ಅಪ್ಲೈ ಮಾಡ್ತೀನಿ ಗೈಸ್. ಜಾನುವರೇ ತೋರಿಸಿ ಸ್ವಲ್ಪ. ಜಾನುವಾರು ತೋರಿಸ್ತಾ ಇಲ್ಲ ಗೈಸ್, ಹೋಗ್ತಾ ಇದ್ದಾರೆ. ಸೊ ನಾನು ಅಪ್ಲೈ ಮಾಡ್ತೀನಿ ಗೈಸ್. ಸೊ ಗೈಸ್ ಮಿಕ್ಕಿದೆ, ನಾನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಇದಕ್ಕಿಂತ ಮುಂಚೆ ನಾನು ಒಂದು ಮೆಹಂದಿ ಹೇಗೆ ಕಲಿಸೋದು ಮತ್ತು ಅಪ್ಲೈ ಮಾಡೋದಂತ ತೋರಿಸಿದ್ದೆ. ಸೊ ಅದನ್ನು ಕೂಡ ಹೋಗಿ ಚೆಕ್ ಮಾಡಿ. ಮೆಹಂದಿ ಕಲರು ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಬೇಕಂದರೆ ಹೋಗೋದು ವಿಡಿಯೋ ಲಾಸ್ಟು 2 ವೀಡಿಯೋಸಲ್ಲಿ ಯಾವುದ್ರಲ್ಲೋ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಸೊ ಚೆಕ್ ಮಾಡಿ ಗೈಸ್. ಸೊ ಗೈಸ್ ಅಪ್ಲೈ ಮಾಡಿದ್ದೀನಿ. ಸೊ ಇವಾಗ ಆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಫೇಸ್ಗೂ ಕೂಡ ಟೊಮೆಟೊ ಸ್ಲೈಸ್ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಟೊಮೆಟೊ ಕೂಡ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪೋರ್ಸ್ ಎಲ್ಲ ಇರುತ್ತಲ್ಲ ಸ್ಕಿನ್ನಲ್ಲಿ, ಸೊ ಅದೆಲ್ಲ ಟೊಮೆಟೊ ಹಚ್ಚಿದ್ರೆ ಫುಲ್ ಎಲ್ಲ ಕವರ್ ಆಗುತ್ತೆ. ಸೊ ಹಂಗಾಗಿ 2 in 1 ಮಾಡ್ತಾಯಿದ್ದೀನಿ ಗೈಸ್ ಒಂದೇ ಸರಿ, ಯಾಕಂದರೆ ತಲೆಗೆ ಬೇರೆ ಹಚ್ಚಿಟ್ಟಿದ್ದೀನಿ. ಸೊ ಬೇರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಇದನ್ನು ಕೂಡ ಮಾಡಿಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಫೇಸ್ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಗೈಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಯಾರಿಗಾದರೂ ಪೋರ್ಸ್ ಏನಾದ್ರು ಇದ್ದರೆ ಸೊ ಪೋರ್ಸ್ ಎಲ್ಲ ಫುಲ್ ಕವರ್ ಆಗುತ್ತೆ. ಸೊ ಫೇಸಿಗೆ ಟೊಮೆಟೊನ ಈ ಥರ ಒಂದು ಸ್ಲೈಸ್ನ ಕಟ್ ಮಾಡ್ಕೊಂಬಿಟ್ಟು ಅಪ್ಲೈ ಮಾಡಿಬಿಟ್ಟು ಒಂದು 1/2 hour ಅಥವಾ ನಿಮಗೆ ಟೈಮ್ ಎಷ್ಟು ಬೇಕೋ ಅಷ್ಟು ಬಿಟ್ಬಿಟ್ಟು ವಾಶ್ ಮಾಡಿ. ತಣ್ಣಗಿರೋ ನೀರಲ್ಲಿ ವಾಶ್ ಮಾಡಿ, ವಾರ್ಮ್ ವಾಟರು, ಬಿಸಿ ನೀರಲ್ಲೆಲ್ಲ ವಾಶ್ ಮಾಡಬೇಡಿ. ಸೊ ಇದಕ್ಕೆ ಬೇಕಂದರೆ ನೀವು ಕಡಲೆ ಹಿಟ್ಟು ಬೇಕಾದರೆ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಪ್ಯೂರಿ ಜೊತೆಲಿ ಪ್ಯೂರಿ ಮಾಡ್ಕೊಂಬಿಟ್ಟು ಹಚ್ಚಿಟ್ಕೋಬೋದು. ಇಲ್ಲ ಐಸ್ ಕ್ಯೂಬ್ಸ್ ಮಾಡ್ಕೊಂಡು ಬೇಕಾದ್ರೆ ನೀವು ಫ್ರಿಡ್ಜಲ್ಲಿ ಫ್ರೀಸ್ ಮಾಡಿಬಿಟ್ಟು ಐಸ್ ಕ್ಯೂಬ್ ಬೇಕಾದ್ರೂ ಮಾಡಿಬಿಟ್ಟು ಹಚ್ಕೋಬೋದು. ಟೊಮೆಟೊ ಫುಲ್ಲೆಲ್ಲ ಪ್ಯೂರಿ ಎಲ್ಲ ತೆಗೆದ್ಬಿಟ್ಟು. ಸ್ಕಿನ್ ಕೇರ್ ಎಷ್ಟು ಮಾಡಿದ್ರೂ ಕಡಿಮೆನೇ ಅನಿಸಲ್ಲ ಗೈಸ್. ಯಾಕಂದರೆ ಹೊರಗಡೆ ಬಿಸಿಲಿಗೆಲ್ಲ ಹೋಗ್ತಾ ಇರ್ತೀವಿ, ಟ್ಯಾನ್ ಎಲ್ಲ ಹಾಕ್ತೀವಿ. ಸೊ ಹಾಗಾಗಿ ಮನೇಲೇ ಈ ಥರ ರೆಮಿಡೀಸ್ಗಳ್ನ ಟ್ರೈ ಮಾಡಿಬಿಟ್ಟು ನೋಡಿ ನೀವು ನಾನು ರಿಸಲ್ಟ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಒಂದು 1/2 hour ಇಟ್ಕೊಂಡ್ಬಿಟ್ಟು ಆಮೇಲೆ ವಾಶ್ ಮಾಡ್ತೀನಿ ಗೈಸ್. ಸೊ ನೋಡಿ ಗೈಸ್ ಡ್ಯಾಂಡ್ರಫ್ ಎಲ್ಲ ಪೂರ್ತಿ ಇಲ್ಲ. ಸೊ ಎಷ್ಟು ನೀಟಾಗಿ ಫುಲ್ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು. ಹೇರ್ಸು ಅಷ್ಟೇ ನೋಡಿ ಫುಲ್ ಶೈನಿಂಗ್ ಆಗಿದೆ. ಸೊ ನೀವು ಕೂಡ ಅಪ್ಲೈ ಮಾಡಿ ಹೇಗಾಗಿದೆ ಅಂಥೇಳಿ. ಕೂದಲು ತುಂಬ ದಟ್ಟಗೆ ಬೆಳೆಯುತ್ತೆ ಇದು ಹಾಕೋದ್ರಿಂದ. ಸೊ ನೀವು ಒಂದು ಸತಿ ಅಪ್ಲೈ ಮಾಡಿ ನೋಡಿ, ಡ್ಯಾಂಡ್ರಫ್ ಪೂರ ಇಲ್ಲ ನೋಡಿ. ಫುಲ್ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಪೂರ ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗಿದೆ.